ಉತ್ತಮ ಭಾಗವನ್ನು ಮರೆಯಲು ಆರಿಸಿಕೊಂಡಂತೆ ಆಕೆಯ ಜೀವಿತದಲ್ಲಿ ಇವತ್ತು ವಿಶ್ವಾಸಿ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನಿಗಾಗಿ ಆ ಒಂದು ಉತ್ತಮ ಭಾಗವನ್ನು ನಾವು ಆರಿಸಿಕೊಂಡಿದ್ದೇವಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಬೇಕು. ಹಲ್ಲೆಲೂಯಾ. ಸತ್ಯವೇದದ ಅಧ್ಯಯನ, ವೈಯಕ್ತಿಕ ಸಮಯವನ್ನು ನಾವು ಆತನಿಗೆ ಕೊಡುವಂಥದ್ದು ಮಾತ್ರವಲ್ಲ, ಆತನೊಂದಿಗೆ ಪ್ರಾರ್ಥನೆ ಸಮಯವನ್ನು ನಾವು ಕಳಿಬೇಕು. ನಮ್ಮ ವೈಯಕ್ತಿಕ ಸಮಯದಲ್ಲಿ ನಾವು ಆತನೊಂದಿಗೆ ಮಾತಾಡಲು ನಾವು ಕಲಿಬೇಕು. ಆತನ ಸ್ವರವನ್ನು ಕೇಳಲು ನಾವು ಕಲಿಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ಸತ್ಯವೇದದ ಅಧ್ಯಯನ ಇದು ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ ಮುಖ್ಯವಾಗಿರಬೇಕು. ಸತ್ಯವೇದವನ್ನು ಓದುವುದಲ್ಲ, ಅಧ್ಯಯನ ಮಾಡುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು ವಾಕ್ಯ. ಆಗ ವಾಕ್ಯವು ಅದು ನಮ್ಮೊಂದಿಗೆ ಮಾತಾಡ್ತದೆ. ಜೀವವುಳ್ಳ ವಾಕ್ಯ ಪ್ರಿಯರೇ, ಅದು ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ತದೆ, ನಮ್ಮನ್ನು ಶುದ್ಧಿಪಡಿಸ್ತದೆ. ನಮಗೆ ನಮ್ಮ ಜೀವಿತದಲ್ಲಿ ಆತನ ಉದ್ದೇಶ ಏನೆಂಬುದು ನಮಗೆ ತಿಳಿಯಲ್ಪಡುತ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ, ನಮ್ಮನ್ನು ದೈವಿಕವಾದ ಮಾರ್ಗದಲ್ಲಿ ನಡೆಸ್ತದೆ ಆತನ ಜೀವವುಳ್ಳ ವಾಕ್ಯ. ಯಾವ ರೀತಿಯಲ್ಲಿ ಮರಿಯಳು ಕರ್ತನ ವಾಕ್ಯವನ್ನು ಕೇಳಿದಳು, ಆತನ ಪಾದ ಸನ್ನಿಧಾನದಲ್ಲಿ ಇವತ್ತು ಕೂಡ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ವಿಶ್ವಾಸಿ ದೇವ ಮಕ್ಕಳೇ, ನಾವು ನಮ್ಮ ರಕ್ಷಕನಿಗೆ ಸಮಯವನ್ನು, ಪ್ರಾಧಾನ್ಯತೆಯನ್ನು ಕೊಡಬೇಕು. ಪ್ರಯಾರಿಟೈಸ್ ಟೈಮನ್ನು ನಾವು ಇಡಬೇಕು. ಏನಾಗ್ತದೆ ಅದು ನಮ್ಮನ್ನು ಬದಲು ಮಾಡುತ್ತದೆ. ಹಲ್ಲೆಲೂಯಾ. ಆತನೊಂದಿಗೆ ಮಾತುಕತೆಯನ್ನು ನಡೆಸುವಂಥದ್ದು. ಆತನು ಈಗಾಗಲೇ ಸಿದ್ಧವಾಗಿದ್ದಾನೆ ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು. ದೇವರು ನಾವು ಆತನೊಂದಿಗೆ ಸಂಬಂಧವನ್ನು ಬೆಳೆಸಲು, ಆ ಒಂದು ಅನ್ಯೋನ್ಯತೆ, ಆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ಪಲ್ಲಿ ಬೆಳೆಯಲು ನಾವು ಸಮಯವನ್ನು ಕೊಡ್ತಿದ್ದೇವೆ, ಅಥವಾ ಎಲ್ಲ ವ್ಯಸ್ತವಾಗಿದ್ದೇವೆ ಮಾಡ್ತಾಳಂತೆ, ಎಲ್ಲ ಕಾರ್ಯಗಳು, ಸೇವೆಯಲ್ಲೆಲ್ಲ ಬ್ಯುಸಿ. ಆದರೆ ವೈಯಕ್ತಿಕ ಸಮಯವನ್ನು, ದೇವರೊಂದಿಗಿನ ಸಮಯವನ್ನು ನಾವು ಕಳೆದು ಬಿಟ್ಟಿದ್ದೇವೆ. ನಮ್ಮ ಜೀವಿತದಿಂದ ನೋಡಬೇಕು, ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕು. ಎಲ್ಲ ಕಾರ್ಯಗಳನ್ನು ನಾವು ಮಾಡಿ, ಎಲ್ಲ ಸೇವೆ ಮಿನಿಸ್ಟ್ರಿಯನ್ನು ಮಾಡಿ, ಆ ವೈಯಕ್ತಿಕ ಸಂಬಂಧವೇ ಸರ್ವಶಕ್ತನಾದ ದೇವರೊಂದಿಗೆ ಇಲ್ಲದಿದ್ದರೆ ಉಳಿದೆಲ್ಲ ಕಾರ್ಯಗಳನ್ನು ಮಾಡುವಂಥ ನಾವು ವ್ಯರ್ಥ. ಬೇರೆ ನಿಮ್ಮ ಸೇವೆ ಸ್ಟಾರ್ಟ್ ಆಗುವಂಥದ್ದು, ನಿಮ್ಮ ಮಿನಿಸ್ಟ್ರಿ ಸ್ಟಾರ್ಟ್ ಆಗುವಂಥದ್ದು, ಅಥವಾ ನನ್ನ ಸೇವೆ ಸ್ಟಾರ್ಟ್ ಆಗುವ ನಮ್ಮ ಮನೆಯಿಂದ. ಹಲ್ಲೆಲೂಯಾ. ಮನೆಯಲ್ಲಿ ಪ್ರಾರ್ಥನಾ ಸಮಯ, ಮನೆಯಲ್ಲಿ ಒಂದು ಅನ್ಯೋನ್ಯತೆ, ದೇವರೊಂದಿಗಿನ ಸಂಬಂಧವನ್ನು ಮನೆಯಲ್ಲಿ ನಾವು ಬೆಳೆಸುವಂಥದ್ದು, ಮಕ್ಕಳಿಂದ ಬೆಳೆಸುವಂಥದ್ದು. ಹಲ್ಲೆಲೂಯಾ. ಇದನ್ನು ನಾವು ಪ್ರಾಧಾನ್ಯತವಾಗಿ ತಗೊಂಡಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಲ್ಲೆಲೂಯಾ.